ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಣರೋಚಕ ಘಟ್ಟ ತಲುಪಿದೆ ಪವರ್ ಶೇರಿಂಗ್ ಫೈಟ್. ಸಿಎಂ ಬಣ ಹಾಗೂ ಡಿಸಿಎಂ ಬಣ ಈಗ ತೆರೆಮರೆ ತಂತ್ರಗಾರಿಕೆ ನಡೀತಾ ಇದೆ. ಇನ್ನೂ ಕೂಡ ಅದು ಮುಂದುವರಿತಾ ಇದೆ. ಡಿಕೆ ಬಣ ಈಗ ದೆಹಲಿ ಯಾತ್ರೆಯ ಬೆನ್ನಲ್ಲೇ ಸಿಎಂ ಬಣ ಆಕ್ಟಿವ್ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಆಪ್ತರು ದೌಡಾಯಿಸ್ತಾ ಇರುವಂಥದ್ದು. ಕಾವೇರಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು. ಅಂದರೆ 2.5 ವರ್ಷ ಆಗ್ತಾ ಇದ್ದಂಗೆ ಇವತ್ತಿಗೆ 2.5 ವರ್ಷ ಮುಂದೆ ಅಂದರೆ ದೆಹಲಿಯ ಮಟ್ಟದಲ್ಲಿ ಹೈಕಮಾಂಡ್ ಲೆವೆಲಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅನ್ನೋದು ಇನ್ನೂ ಕೂಡ ಅದು ಸಸ್ಪೆನ್ಸ್ ಆಗೇ ಇದೆ. ಸಿಎಂ ಸಿದ್ದರಾಮಯ್ಯನವರು ಆಗಿರಬಹುದು ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆಗಿರಬಹುದು. ಅಧಿಕಾರದ ಅವಧಿಯಲ್ಲಿ ಅಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅನ್ನೋದು ಇಬ್ಬರೂ ಕೂಡ ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಸಿಎಂ ಸ್ಥಾನ ಬಿಟ್ಕೊಡ್ಬೇಕು ಅನ್ನುವಂಥ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ನಾನು ಯಾಕೆ ಬಿಟ್ಕೊಡ್ಬೇಕು, ನಾನೇ ಇರ್ತೀನಿ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಮೊನ್ನೆ ಅಲ್ಲ ನಿನ್ನೆನೇ ಅನ್ಸುತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ತ್ಯಾಗದ ಮಾತನಾಡಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇವತ್ತು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ದೆಹಲಿಗೆ ತೆರಳಿ ಸಿಎಂ ಸಿದ್ದರಾಮಯ್ಯನವರನ್ನು ಇಳಿಸಿ ಡಿಕೆಶಿಗೆ ಅಧ್ಯಕ್ಷ ಸ್ಥಾನ ಅಂದರೆ ಈಗ ಸಿಎಂ ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನೋಂಥ ಲೆಕ್ಕಾಚಾರ ಮತ್ತೆ ಮುಂದುವರಿತಾ ಇದೆ. ಆದರೆ ಬಿಹಾರ ಚುನಾವಣೆ ಆದ ನಂತರ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಸೈಲೆಂಟ್ ಆದಂಗೆ ಕಾಣ್ತಾ ಇದೆ. ಸೊ ಹಂಗಾಗಿ ಡಿಕೆಶಿಗೆ ಈ ವಿಚಾರವಾಗಿ ಬೇಸರ ಖಂಡಿತವಾಗಿಯೂ ಕೂಡ ಇದೆ. 3 ದಿನ ದೆಹಲಿಯಲ್ಲಿ ಇದ್ದರೂ ಕೂಡ ಅಲ್ಲಿ ಯಾರೂ ಭೇಟಿ ಆಗ್ತಾ ಇಲ್ಲ ಹೈಕಮಾಂಡ್ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಆದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಭೇಟಿ ಆಗ್ತಾ ಇದ್ದಾರೆ, ಅವರ ಜೊತೆ ಮಾತುಕತೆ ಎಲ್ಲವೂ ಆಗ್ತಾ ಇದೆ. ಆದರೆ ಡಿಕೆಶಿಗೆ ಮಾತ್ರ ಭೇಟಿ ಹಾಕಿಲ್ಲ ಅನ್ನುವಂಥ ಬೇಸರ ಇತ್ತು. ಹಂಗಾಗಿ ತ್ಯಾಗದ ಮಾತಾಡಿದರು. ಎಲ್ಲೋ ಒಂದು ಕಡೆ ಕೈ ತಪ್ಪುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಈಗ ಡಿಕೆಶಿ ಬಣ ಆಕ್ಟಿವ್ ಆಗಿದೆ. ಅದರ ಜೊತೆಗೆ ಇವತ್ತು ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಬಣ ಹೈ ವೋಲ್ಟೇಜ್ ಮೀಟಿಂಗ್.